ಹೆಣ್ಣು ಒಂದು ಮಾಯೆ. ಹೆಣ್ಣು ಪುರುಷನ ಜೀವನವನ್ನು ಬೆಳಗಲೂಬಹುದು, ನಾಶ ಮಾಡಲೂಬಹುದು. ಇಂದಿನ ಈ ಕಥೆಯಲ್ಲಿ ಅದೇ ಒಂದು ಹೆಣ್ಣಿನಿಂದ 3 ಸಂಸಾರಗಳು ನಾಶವಾಗಿವೆ. ಪೂಜಾ ಮಧ್ಯಪ್ರದೇಶದ ಗ್ವಾಲಿಯರ್ನವಳು. ಈಕೆ 11 ವರ್ಷದ ಹಿಂದೆ ರಮೇಶ್ ಎಂಬ ವ್ಯಕ್ತಿಯ ಜೊತೆ ಮದುವೆಯಾಗಿರುತ್ತಾಳೆ. ಮೊದಮೊದಲು ಎಲ್ಲವೂ ಚೆನ್ನಾಗಿದ್ದ ಸಂಸಾರದಲ್ಲಿ ಬಿರುಕು ಮೂಡಲಾರಂಭಿಸಿತು. ದಿನೇ ದಿನೇ ಪೂಜಾ ಮತ್ತು ರಮೇಶ್ ಜಗಳವಾಡುತ್ತಿದ್ದರು. ಇದಕ್ಕೆ ಬೇಸತ್ತ ಪೂಜಾ ರಮೇಶ್ನನ್ನು ಕೊಲ್ಲಲು ಸುಪಾರಿ ಕೊಟ್ಟು ಗುಂಡಿನ ದಾಳಿ ಮಾಡಿಸಿದಳು. ಸ್ವಲ್ಪದರಲ್ಲಿ ಬಚಾವಾದ ರಮೇಶ್ ಪೂಜಾಳ ಮೇಲೆ ಕೇಸ್ ದಾಖಲಿಸಿದ. ಕೇಸಿನ ವಿಚಾರವಾಗಿ ಆಗಾಗ ಕೋರ್ಟ್ಗೆ ಹೋಗುತ್ತಿದ್ದ ಪೂಜಾಳಿಗೆ ಕಲ್ಯಾಣ್ ಸಿಂಗ್ ಎಂಬ ವ್ಯಕ್ತಿಯ ಪರಿಚಯವಾಗುತ್ತದೆ. ಕಲ್ಯಾಣ್ ಸಿಂಗ್ ಉತ್ತರ ಪ್ರದೇಶದ ಝಾನ್ಸಿ ಜಿಲ್ಲೆಯ ಕುಮಾರಿಯ ಹಳ್ಳಿಯ ಒಂದು ಕುಟುಂಬದವನು. ತಾಯಿ ಸುಶೀಲಾದೇವಿ 54 ವಯಸ್ಸಿನವರಾಗಿದ್ದು, ಇವರಿಗೆ 2 ಗಂಡು ಮಕ್ಕಳಿದ್ದರು. ಮೊದಲನೆಯ ಮಗ ಸಂತೋಷ್ ಸಿಂಗ್, ಎರಡನೆಯ ಮಗ ಕಲ್ಯಾಣ್ ಸಿಂಗ್. ಸಂತೋಷ್ ಸಿಂಗ್ ಮದುವೆಯಾಗಿ ತನ್ನ ಪತ್ನಿ ರಾಗಿಣಿ ಮತ್ತು ತಾಯಿ ಸುಶೀಲಾದೇವಿಯ ಜೊತೆ ಊರಿನಲ್ಲಿ ವಾಸಿಸುತ್ತಿದ್ದ. ಆಗಾಗ ಕೋರ್ಟ್ನಲ್ಲಿ ಪೂಜಾಳನ್ನು ಭೇಟಿಯಾಗುತ್ತಿದ್ದ ಕಲ್ಯಾಣ್ ಸಿಂಗ್ ಆಕೆಯ ಮೋಹದ ಜಾಲದಲ್ಲಿ ಬಿದ್ದನು. ನಂತರ ಝಾನ್ಸಿ ಪಟ್ಟಣದಲ್ಲಿ ಇಬ್ಬರು ಮನೆ ಮಾಡಿಕೊಂಡು ಲಿವ್-ಇನ್ನಲ್ಲಿ ಇದ್ದರು. ನಂತರ ಒಂದು ದಿನ ಕಲ್ಯಾಣ್ ಸಿಂಗ್ ಆಕ್ಸಿಡೆಂಟ್ನಲ್ಲಿ ಮೃತಪಡುತ್ತಾನೆ. ಈ ವಿಷಯ ತಿಳಿದ ಸಂತೋಷ್ ಸಿಂಗ್ ಪೂಜಾಳನ್ನು ತನ್ನ ಊರಿಗೆ ಕರೆತರುತ್ತಾನೆ. ಹೋಗುತ್ತಾ ಸಂತೋಷ್ಗೆ ಪೂಜಾಳ ಮೇಲೆ ಪ್ರೀತಿ ಹುಟ್ಟಿ ಇಬ್ಬರು ಅಕ್ರಮ ಸಂಬಂಧದಲ್ಲಿ ಇರುತ್ತಾರೆ. ಇವರ ಈ ಸಂಬಂಧಕ್ಕೆ ಒಂದು ಹೆಣ್ಣು ಮಗು ಕೂಡ ಜನಿಸಿರುತ್ತದೆ. ಸಂತೋಷ್ ಪತ್ನಿ ರಾಗಿಣಿ ಅವರ ಸಂಬಂಧಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ 9 ತಿಂಗಳ ಹಿಂದೆ ತನ್ನ ತಾಯಿ ಮನೆಗೆ ಹೋಗಿರುತ್ತಾಳೆ. ಈ ನಡುವೆ ಪೂಜಾ ಸಂತೋಷ್ನ ಜೊತೆಗೆ ಪಟ್ಟಣದಲ್ಲಿ ಇಬ್ಬರೇ ಇರಬೇಕೆಂದು ಬಯಸಿದಳು. ಅದಕ್ಕಾಗಿ ಸುಶೀಲಾದೇವಿಯ ಹತ್ತಿರ ಆಸ್ತಿಯಲ್ಲಿ ಪಾಲು ಕೊಡುವಂತೆ ಕೇಳಿದಳು. ಸುಶೀಲಾದೇವಿಯ ಹೆಸರಿನಲ್ಲಿ 16 ಎಕರೆ ಜಮೀನು ಇದ್ದ ಕಾರಣ 8 ಎಕರೆ ತಮ್ಮ ಪಾಲಿಗೆ ಬರಬೇಕೆಂದು ಬೇಡಿಕೆ ಇಟ್ಟಳು. ಆಗಲೇ ಒಬ್ಬ ಮಗನನ್ನು ಕಳೆದುಕೊಂಡಿದ್ದ ಸುಶೀಲಾದೇವಿ ಇನ್ನೊಬ್ಬ ಮಗನನ್ನು ಬೇರೆಡೆಗೆ ಕಳಿಸಲು ಇಚ್ಛಿಸಲಿಲ್ಲ. ಇದಕ್ಕೆ ಕೋಪಗೊಂಡ ಪೂಜಾ ತನ್ನ ಅತ್ತೆ ಕಥೆಯನ್ನು ಮುಗಿಸಲು ಸಂಚು ರೂಪಿಸಿದಳು. ಇದಕ್ಕೆ ಸಾಥ್ ಕೊಟ್ಟವರು ಪೂಜಾಳ ತಂಗಿ ಕಾಮಿನಿ ಹಾಗೂ ತಂಗಿಯ ಪ್ರಿಯಕರ ಅನಿಲ್ ವರ್ಮಾ. ಇವರ ಸಂಚಿನಂತೆಯೇ ಜೂನ್ 24ರ ಸಂಜೆ ಕಾಮಿನಿ ಮತ್ತು ಅನಿಲ್ ವರ್ಮಾ ಬೈಕ್ನಲ್ಲಿ ಬಂದು ಕುಮಾರಿಯ ಊರಾಚೆ ಬೈಕ್ ನಿಲ್ಲಿಸಿ ಗ್ರಾಮದೊಳಗೆ ನಡೆದುಕೊಂಡು ಬರುತ್ತಾರೆ. ಕೊಲೆ ಮಾಡಿ ಯಾರಿಗೂ ಅನುಮಾನ ಬಾರದೆಂದು ಮನೆಯಲ್ಲಿದ್ದ 8 ಲಕ್ಷ ಮೌಲ್ಯದ ಚಿನ್ನವನ್ನು ಕದ್ದು ಪರಾರಿಯಾಗುತ್ತಾರೆ. ಘಟನಾ ಸ್ಥಳಕ್ಕೆ ಪೊಲೀಸರು ಬಂದಾಗ ಗಮನ ಬೇರೆಡೆ ಸೆಳೆಯಲು ಸಂತೋಷನ ಪತ್ನಿ ರಾಗಿಣಿ ಮತ್ತು ಅವರ ತಮ್ಮನ ಮೇಲೆ ಅನುಮಾನವಿದೆ ಎಂದು ಉಲ್ಲೇಖಿಸುತ್ತಾಳೆ. ಸುಶೀಲಾದೇವಿಯ ಅಂತ್ಯಕ್ರಿಯೆ ವೇಳೆ ಪೂಜಾ ಅನುಮಾನಾಸ್ಪದವಾಗಿ ವರ್ತಿಸುತ್ತಿರುತ್ತಾಳೆ. ಅವಳ ಮೇಲೆ ಅನುಮಾನಗೊಂಡ ಪೊಲೀಸ್ ಆಕೆಯ ಮೇಲೆ ಒಂದು ಕಣ್ಣಿಟ್ಟಿರುತ್ತಾರೆ. ಅಂತ್ಯಕ್ರಿಯೆ ಮುಗಿಸಿದ ಪೂಜಾ ಆತುರದಲ್ಲಿ ಗ್ರಾಮದಿಂದ ತೆರಳುತ್ತಾಳೆ. ಇದರಿಂದ ಇನ್ನೂ ಅನುಮಾನಗೊಂಡ ಪೊಲೀಸರು ಕೊಲೆಯಾದ ದಿನದಂದು ಪೂಜಾಳ ಲೊಕೇಶನ್ ಮತ್ತು CDR ಚೆಕ್ ಮಾಡಿದಾಗ ಆಕೆಯ ಮೊಬೈಲ್ನಿಂದ ಕಾಮಿನಿ ಮತ್ತು ಅನಿಲ್ ವರ್ಮನಿಗೆ ಅನೇಕ ಬಾರಿ ಕರೆಗಳು ಹೋಗಿರುವುದು ಪೊಲೀಸರ ಗಮನಕ್ಕೆ ಬರುತ್ತದೆ. ಇದರಿಂದ ಪೊಲೀಸರಿಗೆ ಈ ಕೊಲೆಯಲ್ಲಿ ಪೂಜಾಳ ಕೈವಾಡ ಇರುವುದಾಗಿ ತಿಳಿಯುತ್ತದೆ. ಈ ಮೂವರ ಬೆನ್ನಹತ್ತಿದ ಪೊಲೀಸರು ಅನಿಲ್ ವರ್ಮನನ್ನು ಆಭರಣವನ್ನು ಮಾರುವ ವೇಳೆ ಬಂಧಿಸುತ್ತಾರೆ. ನಂತರ ವಿಚಾರಣೆಗೆ ಒಳಪಡಿಸಿದಾಗ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಬಾಯ್ಬಿಡುತ್ತಾನೆ. ನಂತರ ಪೂಜಾ ಮತ್ತು ಕಾಮಿನಿಯನ್ನು ತಮ್ಮ ವಶಕ್ಕೆ ಪಡೆಯುತ್ತಾರೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಈ ನಮ್ಮ ಪುಟ್ಟ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.